ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಈ ಇನ್ಸಿಡೆಂಟ್ ನಡೆದು ಆಲ್ಮೋಸ್ಟ್ ಒಂದು ವಾರ 10 ದಿನನೇ ಆಯ್ತೇನೋ. ಲೇಟ್ ಆಗಿದ್ರು ಪರವಾಗಿಲ್ಲ, ನಿಮ್ಮ ಮುಂದೆ ಹೇಳಲೇಬೇಕು ಅಂತ ಅನ್ನಿಸ್ತು. ಆ ಕಾರಣಕ್ಕೋಸ್ಕರ ಇವತ್ತು ಈ ಸ್ಟೋರಿನ ಕ್ಯಾರಿ ಮಾಡಿದೆ. ಏನಾಗಿದೆ ಅಂತಂದರೆ, ಗಂಡಿನ ಹೆಸರು ಖಾಜಾ ಹುಸೇನ್, ಹೆಂಗಸಿನ ಹೆಸರು ಉಮಾ. ಇಬ್ಬರು ಲವ್ ಮಾಡ್ತಾ ಇದ್ರು. ಇಲ್ಲಿ ವಿಶೇಷ ಏನಂದರೆ, ಉಮಾ 3 ಮಕ್ಕಳ ತಾಯಿ ಆಗಿದ್ರು. ಅದಾಗಿಯೂ ಉಮಾ ಮತ್ತು ಖಾಜಾ ಹುಸೇನ್ ಇಬ್ರು ಈಚ್ ಅದರ್ ಲವ್ ಮಾಡ್ತಾ ಇದ್ರು. ಈಗ ನೋಡಿದ್ರೆ ಉಮಾ ಹೆಣ ಆಗಿದ್ದಾಳೆ, ಖಾಜಾ ಹುಸೇನ್ ಅಂಧರಾಗಿದ್ದಾನೆ. ಹಾಗಾದ್ರೆ ಇಬ್ಬರ ನಡುವೆ ಆಗಿದ್ದೇನು, ಕೊಲೆಗೆ ಕಾರಣ ಏನಿರ್ಬೋದು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಇದರಲ್ಲಿ ಬೆಕ್ಕುಗಳ ಪಾತ್ರ ಕೂಡ ಬರುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಉಮಾ 3 ಮಕ್ಕಳ ತಾಯಿ, 3 ಗಂಡು ಮಕ್ಕಳು. ಆದ್ರೆ ಕಳೆದ 8 ವರ್ಷಗಳಿಂದ ಗಂಡನಿಂದ ದೂರ ಆಗಿರ್ತಾರೆ. ಹೊಸಪೇಟೆಯ ರೈಲ್ವೆ ಸ್ಟೇಷನ್ ನಲ್ಲಿ ಒಂದು ಸ್ಟಾಲ್ ನಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾರೆ. 3 ಮಕ್ಕಳ ಪೈಕಿ 2 ಮಕ್ಕಳು ಇವ್ರ ಹತ್ರ ಇರ್ತವೆ, ಇನ್ನೊಬ್ಬ ಮಗ ತಂದೆ ಹತ್ರ ಇರ್ತಾನೆ. ಗಂಡ ಹೆಂಡತಿ ಆಲ್ಮೋಸ್ಟ್ ದೂರ ಆಗಿರ್ತಾರೆ. ಹೀಗಿರ್ಬೇಕಾದ್ರೆ ಉಮಾಗೆ ಖಾಜಾನ ಪರಿಚಯ ಆಗುತ್ತೆ. ಪರಿಚಯ ಸಲುಗೆಗೆ ತಿರುಗಿ ಇಬ್ರು ಲವ್ ಮಾಡ್ತಾ ಇರ್ತಾರೆ. ಇದಿಷ್ಟೇ ಅಲ್ಲ, ಯಾರಿಗೂ ಗೊತ್ತಾಗದಂಗೆ 4 ತಿಂಗಳ ಹಿಂದೆ ಮದುವೆ ಮಾಡ್ಕೊಂಡಿರ್ತಾರೆ. ಎಲ್ಲವೂ ಚೆನ್ನಾಗಿ ನಡೀತಾ ಇರುತ್ತೆ. ಆದ್ರೆ ಅವರಿಬ್ಬರ ನಡುವೆ ಅದೇನಾಯ್ತೋ ಗೊತ್ತಿಲ್ಲ, ಉಮಾಳನ್ನ ಈ ಖಾಜಾ ಹುಸೇನ್ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಇಲ್ಲಿ ಆಗಿದ್ದೇನಂತಂದ್ರೆ, ಉಮಾ ಅವರಿಗೆ 32 ವರ್ಷ ವಯಸ್ಸು. 12 ವರ್ಷಗಳ ಹಿಂದೆ ಮದುವೆ ಆಗಿರುತ್ತೆ. ಆಂಧ್ರ ಪ್ರದೇಶದ ಪಾತಿಕೊಂಡ ಗ್ರಾಮದಲ್ಲಿದ್ದ ಸಂಬಂಧಿಕರಿಗೆ ಮದುವೆ ಮಾಡಿಕೊಡ್ಲಾಗಿರುತ್ತೆ. ಮದುವೆಯಾದ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. 3 ಗಂಡು ಮಕ್ಕಳಿಗೆ ಜನ್ಮ ಕೂಡ ಕೊಟ್ಟಿರ್ತಾರೆ. ಆದ್ರೆ ದಿನ ಕಳೆದಂಗೆ ಗಂಡ ಹೆಂಡತಿ ನಡುವೆ ಕಲಹ ಶುರು ಆಗಿರ್ತವೆ. ಆ ಬಳಿಕ ಇಬ್ರು ಸಪರೇಟ್ ಆಗ್ತಾರೆ. ಗಂಡನಿಂದ ದೂರ ಆಗಿದ್ದ ಉಮಾ ತಮ್ಮ ತವರೂರು ಹೊಸಪೇಟೆಯ ಚಾಪಲ್ ಗಡ್ಡದಲ್ಲಿ ವಾಸ ಮಾಡ್ತಾ ಇದ್ರು. ಹೊಸಪೇಟೆ ರೈಲ್ವೆ ಸ್ಟೇಷನ್ ಒಂದು ಸ್ಟಾಲ್ ನಲ್ಲಿ ಕೆಲಸ ಮಾಡ್ಕೊಂಡು ಹೇಗೋ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರು. ಹೀಗೆ ಡೈಲಿ ಕೆಲ್ಸಕ್ಕೆ ಹೋಗೋದು, ಆಮೇಲೆ ಮನೆಗೆ ಬರೋದು ಅನ್ನೋ ತರ ಇದ್ದ ಉಮಾಗೆ ಒಂದು ದಿನ ಯಾವುದೋ ಒಂದು ಎಕ್ಸಿಬಿಷನ್ ಅಲ್ಲಿ ಖಾಜಾ ಹುಸೇನ್ ಅನ್ನೋ ಯುವಕನ ಪರಿಚಯ ಆಗುತ್ತೆ. ಉಮಾ ಪರಿಚಯ ಆದ ನಂತರ ಈ ಖಾಜಾ ಹುಸೇನ್ ಡೈಲಿ ರೈಲ್ವೆ ಸ್ಟೇಷನ್ ಬರೋದು, ಉಮಾ ಕೆಲಸ ಮಾಡ್ತಾ ಇದ್ದ ಸ್ಟಾಲ್ ಹತ್ರ ನಿಂತ್ಕೊಳ್ಳೋದು, ಅವರನ್ನ ಮಾತಾಡ್ಸೋದಿಕ್ಕೆ ಟ್ರೈ ಮಾಡೋದು, ಸಿಂಪಲ್ ಆಗಿ ಹೇಳೋದಾದ್ರೆ ಕಾಳು ಹಾಕೋದು ಅಂತಾರಲ್ಲ, ಅದನ್ನ ಮಾಡ್ತಾ ಇರ್ತಾನೆ. ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಇಬ್ಬರ ಮೊಬೈಲ್ ನಂಬರ್ಗಳು ಎಕ್ಸ್ಚೇಂಜ್ ಆಗ್ತವೆ. ನಂಬರ್ ಎಕ್ಸ್ಚೇಂಜ್ ಆಗ್ತಿದ್ದಂಗೆ ಇಬ್ರು ವಾಟ್ಸಪ್ ನಲ್ಲಿ ಚಾಟ್ ಮಾಡೋದು, ಫೋನ್ ಕಾಲ್ ನಲ್ಲಿ ಮಾತಾಡೋದು ಭಾರಿ ಜೋರಾಗಿ ನಡೆದಿರುತ್ತೆ. ಉಮಾ ಖಾಜಾ ಜೊತೆಗೆ ಮಾತಾಡೋದು ಉಮಾಳ ಮನೆಯಲ್ಲೂ ಗೊತ್ತಾಗಿರುತ್ತೆ. ಖಾಜಾ ಹುಸೇನ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಮನೇಲಿ ಹೇಳಿ ಮ್ಯಾನೇಜ್ ಮಾಡಿರ್ತಾಳೆ. ಹೀಗೆ ಮಾತಾಡ್ತಾ ಮಾತಾಡ್ತಾ 3 ಮಕ್ಕಳ ತಾಯಿಯಾಗಿದ್ದ ಉಮಾಗೆ ಖಾಜಾ ಹುಸೇನ್ ಮೇಲೆ ಲವ್ ಆಗಿರುತ್ತೆ. ಈ ಕಡೆ ಖಾಜಾ ಹುಸೇನ್ಗೂ ಉಮಾ ಮೇಲೆ ಲವ್ ಆಗಿರುತ್ತೆ. ಇಬ್ಬರ ಪ್ರೇಮ ಪ್ರಣಯ ಶುರುವಾಗಿರುತ್ತೆ. ಇಲ್ಲಿ ಟರ್ನಿಂಗ್ ಪಾಯಿಂಟ್ ಏನಂದ್ರೆ, ಉಮಾ ಯಾವಾಗ ಖಾಜಾ ಹುಸೇನ್ನ ಪ್ರೀತಿಯಲ್ಲಿ ಬಿದ್ರೋ ಆಗಿನಿಂದ ಅವ್ರಿಗೆ ಮನೆ ಮಕ್ಕಳು ಎಲ್ಲ ಮರ್ತೋಗ್ತವೆ. ಯಾವಾಗ ನೋಡಿದ್ರು ಖಾಜಾ ಜೊತೆಗೆ ಫೋನ್ ನಲ್ಲಿ ಬ್ಯುಸಿ ಇರ್ತಾರೆ, ಇಲ್ಲ ಚಾಟಿಂಗ್ ಮಾಡ್ತಾ ಇರ್ತಾರೆ. ನೋಡಿ, ಇವರಿಗೆ ಪರಿಚಯ ಆಗಿ 8 ತಿಂಗಳು ಆಗಿರುತ್ತೆ. ಅದರಲ್ಲಿ ಮನೆಯವ್ರಿಗೆ ಹೇಳ್ದೆ ಕೇಳದೆ 4 ತಿಂಗಳ ಹಿಂದೆ ಇಬ್ರು ಸೀಕ್ರೆಟ್ ಆಗಿ ಮದುವೆ ಕೂಡ ಮಾಡ್ಕೊಂಡಿರ್ತಾರೆ. ಮದುವೆಯಾದ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಖಾಜಾ ತನ್ನ ಮನೇಲೇ ಇರ್ತಾನೆ, ಉಮಾ ತನ್ನ ಮನೆಯಲ್ಲಿ ಮಕ್ಕಳ ಜೊತೆಗೆ ಇರ್ತಾಳೆ. ಆದ್ರೆ ದುಡ್ಡಿನ ವಿಚಾರದಲ್ಲಿ ಇಬ್ಬರ ನಡುವೆ ಮನಸ್ತಾಪ ಶುರುವಾಗುತ್ತೆ, ಇಬ್ಬರ ನಡುವೆ ಜಗಳ ಶುರುವಾಗುತ್ತೆ. ಇದರ ಹೊರತಾಗಿ ಖಾಜಾಗೆ ಉಮಾಳ ಸೌಂದರ್ಯ, ಅವಳ ಮಾತು ತಲೆ ಕೆಡಿಸ್ಬಿಟ್ಟಿರುತ್ತೆ. ಇವಳು ನಂಗೆ ಮಾತ್ರ ಬೇಕು, ಬೇರೆಯವ್ರ ಜೊತೆಗೆ ಇವಳು ಮಾತಾಡ್ಲೂಬಾರ್ದು, ಒಂಥರ ಟಾಕ್ಸಿಕ್ ಜಲಸಿ ಅಂತಾರಲ್ಲ, ಆ ಮೆಂಟಾಲಿಟಿಗೆ ಹೋಗಿರ್ತಾನೆ. ಬರ್ತಾ ಬರ್ತಾ ಆಕೆ ಮೇಲೆ ಡೌಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಉಮಾಗೆ ಕಾಲ್ ಮಾಡಿದಾಗ ಆಕೆ ಫೋನ್ ಬ್ಯುಸಿ ಬಂದರೆ ಸಾಕು, ಇವನು ರಾಕ್ಷಸ ಆಗ್ತಾ ಇದ್ದ. ಯಾರ ಜೊತೆಗೆ ಮಾತಾಡ್ತಾ ಇದ್ದೆ, ಯಾಕೆ ಮಾತಾಡ್ತಾ ಇದ್ದೆ ಅಂತ 1000 ಪ್ರಶ್ನೆ ಮಾಡ್ತಾ ಇದ್ದ. ಎಲ್ಲದಕ್ಕೂ ಜಗಳ ತೆಗಿತಾ ಇದ್ದ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂತಂದ್ರೆ, ಇವರಿಬ್ರು ಮದುವೆ ಆಗಿದ್ರು ಉಮಾ ಖಾಜಾ ಮನೆಗೆ ಯಾವತ್ತಿಗೂ ಬರ್ದಿರ್ಲಿಲ್ಲ. ಹಾಗೆ ಖಾಜಾ ಮನೆಗೆ ಉಮಾ ಕೂಡ ಹೋಗ್ತಾ ಇರಲಿಲ್ಲ. ಇಬ್ರು ಹೊರಗಡೆ ಭೇಟಿ ಮಾಡಿಕೊಂಡು ತಮ್ಮ ರಿಲೇಶನ್ಶಿಪ್ ಅನ್ನ ಕಂಟಿನ್ಯೂ ಮಾಡ್ಕೊಂಡಿದ್ರು. ಈ ನಡುವೆ ಜನವರಿ 6ನೇ ತಾರೀಕು ಅನುಮಾನ ಮತ್ತು ದುಡ್ಡಿನ ವಿಚಾರದಲ್ಲಿ ಇಬ್ಬರ ನಡುವೆ ಗಲಾಟೆ ಆಗುತ್ತೆ. ಗಲಾಟೆ ಆದ್ಮೇಲೆ ಉಮಾಳ ಮನೆ ಸಮೀಪ ಖಾಜಾ ಬರ್ತಾನೆ.
ಖಾಜಾ ಮನೆ ಹತ್ರ ಬರ್ತಾ ಇರೋದನ್ನ ಉಮಾ ಕಿಟಕಿಯಿಂದ ನೋಡಿರ್ತಾರೆ. ಹೀಗಾಗಿ ಅವನು ಮನೆ ಹತ್ರ ಬರ್ತಾ ಇದ್ದಂಗೆನೆ ಉಮಾ ತಮ್ಮ ಮನೆ ಪಕ್ಕದ ಟೆರಸ್ ಮೇಲೆ ಹೋಗ್ತಾರೆ. ಆಗ ಟೈಮು ಬೆಳಗಿನ ಜಾವ 4:15. ಇಬ್ರು ಟೆರಸ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ತುಂಬಾ ಸಿಟ್ನಲ್ಲಿದ್ದ ಖಾಜಾ ಕೊಲೆ ಮಾಡ್ಲೇಬೇಕು ಅಂತ ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದಿದ್ದೇನೋ ಜೇಬಲ್ಲಿ ಚಾಕು ಇಟ್ಕೊಂಡು ಬಂದಿರ್ತಾನೆ. ಮಾತಾಡ್ತಾ ಮಾತಾಡ್ತಾ ಇಬ್ಬರ ನಡುವೆ ಅದೇನಾಯ್ತೋ ಗೊತ್ತಿಲ್ಲ, ಉಮಾಳ ಮುಖಕ್ಕೆ ಟವಲ್ ಹಾಕಿ ಚಾಕುನಿಂದ ಕುತ್ತಿಗೆ ಕುಯ್ತಾನೆ. ರಕ್ತದ ಮಡುವಿನಲ್ಲಿ ಬಿದ್ದು ಉಮಾ ಸ್ಥಳದಲ್ಲೇ ಪ್ರಾಣ ಕಳೆದುಕೊಳ್ತಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ರೈಲ್ವೆ ಸ್ಟೇಷನ್ ನಲ್ಲಿ ಕೆಲಸ ಮುಗಿಸಿ ಮನೆಗೆ ಬಂದಿದ್ದ ಉಮಾ ಬೆಳಗಿನ ಜಾವ 4:15 ಸುಮಾರಿಗೆ ಹೊರಗೆ ಹೋದವಳು ವಾಪಸ್ ಬಂದಿಲ್ಲ. ಮನೆ ಮಂದಿಗೆ ಆಬ್ವಿಯಸ್ಲಿ ಗಾಬರಿ ಆಗುತ್ತೆ. ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಸಂಬಂಧಿಕರಿಗೆ, ಸ್ನೇಹಿತರಿಗೆ ಫೋನ್ ಮಾಡಿ ಉಮಾ ಬಗ್ಗೆ ವಿಚಾರಿಸ್ತಾರೆ. ಆದ್ರೆ ಯಾವುದೂ ಪ್ರಯೋಜನ ಆಗೋದಿಲ್ಲ. ಇನ್ನೊಂದ್ ಕಡೆ ಪಕ್ಕದ ಮನೆಯಲ್ಲಿ ಬೆಕ್ಕುಗಳು ಕಾದಾಡ್ತಾ ಇರ್ತವೆ ಟೆರಸ್ ಮೇಲೆ. ಬೆಕ್ಕುಗಳು ಯಾಕೆ ಈ ರೀತಿ ಗುದ್ದಾಡ್ತಾ ಇದ್ದಾವೆ ಅಂತ ನೋಡೋದಕ್ಕೆ ಟೆರಸ್ ಮೇಲೆ ಹೋಗ್ತಾರೆ. ಅಲ್ಲಿ ಉಮಾಳ ಡೆಡ್ ಬಾಡಿ ಕಾಣಿಸುತ್ತೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದನ್ನು ಕಂಡು ಶಾಕ್ ಆಗ್ತಾರೆ. ತಕ್ಷಣ ಚಿತ್ತವಾಡಗಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಮಾಹಿತಿ ಕೊಡ್ತಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾರೆ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡ್ತಾರೆ. ಚಾಕುನಿಂದ ಕತ್ತು ಕುಯ್ದಿರೋದು ಬೆಳಕಿಗೆ ಬರುತ್ತೆ. ಇನ್ನೊಂದ್ ಕಡೆ ಕೊಲೆ ಮಾಡಿದ್ದ ಆರೋಪಿ ಖಾಜಾ ಹೊಸಪೇಟೆ ನಗರದಲ್ಲಿ ತಲೆಮರೆಸ್ಕೊಂಡಿರ್ತಾನೆ. ಉಮಾಳ ಫೋನ್ ಚೆಕ್ ಮಾಡಿ ಆಕೆಗೆ ಬಂದಿದ್ದ ಕೊನೆಯ ಕಾಲ್ ನಂಬರ್ ತೆಗೆದು ಟವರ್ ಟ್ರೇಸ್ ಮಾಡಿದಾಗ FIR ಆದ ಕೇವಲ 4 ಗಂಟೆಗಳಲ್ಲೇ ಆರೋಪಿ ಖಾಜಾನನ್ನ ಚಿತ್ತೋಡಗಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅವನನ್ನ ಕಂಬಿಯಿಂದ ನಿಲ್ಲಿಸಿದ್ದಾರೆ. ಈಗ ಉಮಾಳನ್ನ ಕಳೆದುಕೊಂಡ ಕುಟುಂಬ ಅನಾಥ ಆಗಿದೆ. ಮೊದಲೇ ತಂದೆಯಿಂದ ದೂರ ಆಗಿದ್ದ ಮಕ್ಕಳು ಈಗ ತಾಯಿಯನ್ನು ಕಳೆದುಕೊಂಡು ತಬ್ಲಿಗಳಾಗಿದ್ದಾವೆ. ಇದು ಹೊಸಪೇಟೆಯಲ್ಲಾದ ಹಾರರ್ ಸ್ಟೋರಿ. ಇದನ್ನು ನೋಡಿದಾಗ ನನಗೆ ಶಾಕ್ ಆಗಿತ್ತು. ಮತ್ತೆ ಇದರಲ್ಲಿ ಹಿಂದೂ ಮುಸ್ಲಿಂ ಅಂತ ನೋಡೋದಕ್ಕೆಲ್ಲ ಹೋಗಬೇಡಿ. ಇದೊಂದು ಪಕ್ಕಾ ಪರ್ಸನಲ್ ಇಶ್ಯೂ. ಇಲ್ಲಿ ಲವ್ ಮತ್ತು ದುಡ್ಡು ಕಾರಣ ಅನ್ನೋದಕ್ಕಿಂತ ಖಾಜಾ ಟಾಕ್ಸಿಕ್ ಜಲಸ್ ಮೆಂಟಾಲಿಟಿಗೆ ಮರ್ಡರ್ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಇವನು ಕೊಲೆ ಮಾಡುವಷ್ಟರ ಮಟ್ಟಿಗೆ ಆಕೆಗೆ ದುಡ್ಡು ಕೊಟ್ಟಿದ್ದ ಅಂತ ನನಗಂತೂ ಅನ್ಸೋದಿಲ್ಲ. ಏನೋ ಒಂದು ಸ್ವಲ್ಪ ಕೊಟ್ಟಿರ್ಬೋದು. ಆದರೆ ಉಮಾ ನನ್ನ ಜೊತೆಗೆ ಮಾತ್ರ ಮಾತಾಡಬೇಕು, ನನ್ನ ಬಿಟ್ಟರೆ ಬೇರೆ ಯಾರ ಜೊತೆಗೂ ಮಾತಾಡಬಾರ್ದು. ಮಾತಾಡಿದರೆ ಅದೇನೋ ಅನ್ನೋ ಥರ ಡೌಟ್ ಮಾಡಿದಾನಲ್ಲ, ಆ ಟಾಕ್ಸಿಕ್ ಮೆಂಟಾಲಿಟಿ ಇಲ್ಲಿ ಕೊಲೆಗೆ ಕಾರಣ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ತುಂಬ ಜನ ಹೇಳ್ತಾ ಇರ್ತಾರೆ, ನಮ್ಮ ಪಾರ್ಟ್ನರು ಬಡವನಾದರೂ ಪರವಾಗಿಲ್ಲ, ಕುಡುಕನಾದರೂ ಪರವಾಗಿಲ್ಲ, ಈ ರೀತಿ ಟಾಕ್ಸಿಕ್ ಆಗಿರಬಾರ್ದು ಅಂತ ಹೇಳ್ತಾ ಇರ್ತಾರೆ. ಸೊ ಫ್ರೆಂಡ್ಸ್, ಇವತ್ತಿನ ಕ್ರೈಮ್ ಕಾರ್ನರ್ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.